ಈಗ ಗ್ರೀನ್ ಹೌಸ್ ಅದು ಇದು ಹಂಗ್ ಬಂದವರೆಲ್ಲ ಕೃಷಿ ಇಲಾಖೆಯಿಂದ ಬಂದಿರ್ತಾರೆ, ಎಲ್ಲ ಬರ್ತಾರೆ, ನೋಡ್ತಾರೆ ನಿಮ್ದು ಮೇಲ್ಗಡೆ ಛತ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದೆ, ಇನ್ನು ಒಳಗಡೆ ಎಲ್ಲ ಬೇರೆ ಬೇರೆ ಬೆಳೆ ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಅಂತ. ಆತರ ಅದು ಅಲ್ಲೇ ಒಂದು ಕೃಷಿ ಅರಣ್ಯ ಮಾಡ್ಕೊಂಡೇನೆ 2 ಎಕರೆ, 1-2 ಎಕರೆ ಈ ಹಣ್ಣಿನ ಬೆಳೆಗಳು, ಬಾಳೆ, ಅಡಿಕೆ, ತೆಂಗು, ಮನೆಗೆ ಬೇಕಾಗುವ ಎಲ್ಲಾ ತರದ್ದು ಸೊಪ್ಪಿನ ತರಕಾರಿಗಳನ್ನ ಒಂದು 8 ಗುಂಟೆದಾಗ ಮಾಡ್ಕೊಂಡೇನಿ. 8 ಗುಂಟೆದಾಗ ಆಗಲೇ ಹೇಳಿದ್ರು ಸರ್, ಹೇಳಿದಾಗ 8 ಗುಂಟೆದಾಗ ಎಷ್ಟು ಮಾಡ್ಬೇಕಂದ್ರೆ 10 ಫ್ಯಾಮಿಲಿಗೆ ಆಗುವಷ್ಟು ತರಕಾರಿ ಬರ್ತದೆ. 8 ಗುಂಟೆದಾಗ 10 ಫ್ಯಾಮಿಲಿಗೆ, ಒಂದೊಂದು ಫ್ಯಾಮಿಲಿಗೆ ನಾವು ಈಗ ಫ್ಯಾಮಿಲಿ ಡಾಕ್ಟರ್ ಅಂತ ಮಾಡ್ಕೊಂತಾರೆ ಎಲ್ಲರೂ. ಆದ್ರೆ ನಾ ಅವ್ರಿಗೆ ಬಂದವ್ರಿಗೆ ಏನ್ ಹೇಳ್ತೇನೆ ಅಂದ್ರೆ, ಫ್ಯಾಮಿಲಿ ಡಾಕ್ಟರ್ ಬಿಡ್ರಿ, ಫ್ಯಾಮಿಲಿ ಫಾರ್ಮರ್ ಅಂತ ಮಾಡ್ಕೊಡ್ರಿ. ನೀವು ಫಾರ್ಮರ್ನ ಹಿಂದೆ ನಿಂತ್ಕೊಳ್ರಿ 10 ಮಂದಿ, ಅವಾಗ ನಿಮಗೆ ಡಾಕ್ಟರ್ದ ಅವಶ್ಯಕತೆ ಬೀಳೋದಿಲ್ಲ ಅಂತ ಹೇಳಿ. ಹಂಗ ಕನಿಷ್ಠ ಏನಿಲ್ಲ ಅಂದ್ರೂ ತಿಂಗಳ ಏನಿಲ್ಲ ಅಂದ್ರು 20,000-25,000 ರೂಪಾಯಿ ನಾವು 8 ಗುಂಟೆದಲ್ಲಿ ಬರ್ತದೆ. ಏನ್ರಿ 8 ಗುಂಟೆ ಜಾಗದಲ್ಲಿ 20,000-25,000 ರೂಪಾಯಿ ಬರ್ತದೆ ಏನ್ರಿ. ಹಂಗ ನಾವು ಮನಸ್ಸು ಮಾಡಿ ದುಡಿಲಿಕ್ಕೆ ನಿಂತ್ಕೊಂಡಾಗ ಇವತ್ತು ಒಂದ್ ಆಳುನು ಹಚ್ಚುದಿಲ್ಲ. 1 ಎಕರೆ ಕಬ್ಬು ಹಾಕಿದೆ, ಅದು 72 ಟನ್ ಒಂದು ಕಬ್ಬು 1 ಎಕರೆ ಕಬ್ಬಿನಲ್ಲಿ ಮಾಡಿದೆ. ಅಂದ್ರೆ ವೈಡ್ ಸ್ಪೇಸ್ 2 ಫೀಟ್ ಮೆಥಡ್ ಮಾಡಿ ಅದೊಂದು ಪ್ರಾಯೋಗಿಕವಾಗಿ. ನೀರಿನಂದು ಬಹಳ ಕಡಿಮೆ ಐತಿ. ಪ್ರಕೃತಿ ಸಾಥ್ ಕೊಡ್ಬೇಕಂದ್ರೆ ನೀರಿಲ್ಲ ಎಂದ್ರೂ ನಾವು ಬೆಳಿಬೇಕು ಹೆಂಗ ಅಂತೇಳಿ ಯೋಚನೆ. ನೀರು ಅದಕ್ಕೆ ಅಷ್ಟು ಬೇಕಾಗೇ ಇಲ್ಲ, ಅದ ನೀರದ ಅಂತ ಹೇಳಿ ಮಾಡಿದ್ರು ಅದ ಇದು ಆಗಂಗಿಲ್ಲ. ಹಂಗೇನೆ ಇಲ್ಲಿ ಬಂದು ಒಂದು ಪ್ರಯೋಗ, ವಾರ್ಷಿಕ ಬೆಳೆ ಬರಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಂಡೆ. ಇನ್ನೊಂದು ಭಾಗ ತರಕಾರಿಗಳು, ಹಣ್ಣುಗಳು ಏನ್ ಬೇಕಲ್ಲ, ನನಗೇನ್ ಬೇಕಲ್ಲ ಅದೆಲ್ಲ ಬೆಳಿಲಿಕ್ಕೆ ಏನ್ ಬೇಕು ಅಂತ ಹಂಗ ಭಾಗ ಮಾಡ್ಕೊಂಡು ಬೆಳೆಯಕ್ಕೆ ಶುರು ಮಾಡಿದೆ. 4 ಎಕರೆಗೆ ಮೊದ್ಲಿಗೆ ಇವತ್ತಿಗೂ 4 ಎಕರೆ ಇತ್ತಂದ್ರೆ ಅದಕ್ಕೆ ಲೇಬರ್ಗಳು, ಅದಕ್ಕೆ ಹೊರಗಡೆ ತರು ಇನ್ಪುಟ್ ಹಾಕ್ಸಕ್ಕೆ ಬೇಕಾದಷ್ಟು ದೊಡ್ಡ ಖರ್ಚು ಮಾಡ್ಬೇಕಾಗ. ನನ್ನ ಜಮೀನದಲ್ಲಿ 1 ರೂಪಾಯಿನೂ ಹೊರಗಡೆಯಿಂದ ಏನು ತುಂಬರಂಗಿಲ್ಲ. ಆದರೆ ಹೊರಗಡೆಯಿಂದನೇ ಏನ್ ಬರ್ಬೇಕು ಹೇಳ್ರಿ, ನನ್ನ ಪ್ರಾಡಕ್ಟ್ ಹೋಗಿ ಹೊರಗಡೆಯಿಂದ ದುಡ್ಡು ಬರ್ಬೇಕು. ಆ ತರ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಹೇಳಿ ಯೋಚನೆ ಮಾಡಿ ಆ ಒಂದು ಭಾಗವನ್ನು ಮಾಡಿ ಅರಣ್ಯ ಕೃಷಿ ಮಾಡಿದೆ. 1-2 ಎಕರೆ ಮಾಗಾನಿ ಅದೆಲ್ಲ ಪ್ಲಾಂಟೇಶನ್ ಮಾಡೀನಿ. ಇವತ್ತು ಹೆಂಗದ ಅಂದ್ರೆ ಏರ್ ಕಂಡೀಷನ್ ರೂಮ್, ಇವಾಗ ಇದು ಹಾಕ್ತಾರಲ್ಲ ಏನು ಮ್ಯಾಗ ಈ ಗ್ರೀನ್ ಹೌಸ್ ಅದು ಇದು ಹಂಗ್ ಬಂದವರೆಲ್ಲ ಕೃಷಿ ಇಲಾಖೆಯಿಂದ ಬಂದಿರ್ತಾರೆ, ಎಲ್ಲ ಬರ್ತಾರೆ, ನೋಡ್ತಾರೆ ನಿಮ್ದು ಮೇಲ್ಗಡೆ ಛತ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದೆ, ಇನ್ನು ಒಳಗಡೆ ಎಲ್ಲ ಬೇರೆ ಬೇರೆ ಬೆಳೆ ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಅಂತ. ಆತರ ಅದು ಅಲ್ಲೇ ಒಂದು ಕೃಷಿ ಅರಣ್ಯ ಮಾಡ್ಕೊಂಡೇನೆ 2 ಎಕರೆ, 1-2 ಎಕರೆ ಈ ಹಣ್ಣಿನ ಬೆಳೆಗಳು, ಬಾಳೆ, ಅಡಿಕೆ, ತೆಂಗು, ಮನೆಗೆ ಬೇಕಾಗುವ ಎಲ್ಲಾ ತರದ್ದು ಸೊಪ್ಪಿನ ತರಕಾರಿಗಳನ್ನ ಒಂದು 8 ಗುಂಟೆದಾಗ ಮಾಡ್ಕೊಂಡೇನಿ. 8 ಗುಂಟೆದಾಗ ಆಗಲೇ ಹೇಳಿದ್ರು ಸರ್, ಹೇಳಿದಾಗ 8 ಗುಂಟೆದಾಗ ಎಷ್ಟು ಮಾಡ್ಬೇಕಂದ್ರೆ 10 ಫ್ಯಾಮಿಲಿಗೆ ಆಗುವಷ್ಟು ತರಕಾರಿ ಬರ್ತದೆ. 8 ಗುಂಟೆದಾಗ 10 ಫ್ಯಾಮಿಲಿಗೆ, ಒಂದೊಂದು ಫ್ಯಾಮಿಲಿಗೆ ನಾವು ಈಗ ಫ್ಯಾಮಿಲಿ ಡಾಕ್ಟರ್ ಅಂತ ಮಾಡ್ಕೊಂತಾರೆ ಎಲ್ಲರೂ. ಆದ್ರೆ ನಾ ಅವ್ರಿಗೆ ಬಂದವ್ರಿಗೆ ಏನ್ ಹೇಳ್ತೇನೆ ಅಂದ್ರೆ, ಫ್ಯಾಮಿಲಿ ಡಾಕ್ಟರ್ ಬಿಡ್ರಿ, ಫ್ಯಾಮಿಲಿ ಫಾರ್ಮರ್ ಅಂತ ಮಾಡ್ಕೊಡ್ರಿ. ನೀವು ಫಾರ್ಮರ್ನ ಹಿಂದೆ ನಿಂತ್ಕೊಳ್ರಿ 10 ಮಂದಿ, ಅವಾಗ ನಿಮಗೆ ಡಾಕ್ಟರ್ದ ಅವಶ್ಯಕತೆ ಬೀಳೋದಿಲ್ಲ ಅಂತ ಹೇಳಿ. ಹಂಗ ಕನಿಷ್ಠ ಏನಿಲ್ಲ ಅಂದ್ರೂ ತಿಂಗಳ ಏನಿಲ್ಲ ಅಂದ್ರು 20,000-25,000 ರೂಪಾಯಿ ನಾವು 8 ಗುಂಟೆದಲ್ಲಿ ಬರ್ತದೆ ಏನ್ರಿ. 8 ಗುಂಟೆ ಜಾಗದಲ್ಲಿ 20,000-25,000 ರೂಪಾಯಿ ಬರ್ತದೆ ಏನ್ರಿ. ಹಂಗ ನಾವು ಮನಸ್ಸು ಮಾಡಿ ದುಡಿಲಿಕ್ಕೆ ನಿಂತ್ಕೊಂಡಾಗ ಇವತ್ತು ಒಂದ್ ಆಳುನು ಹಚ್ಚುದಿಲ್ಲ. 1 ಎಕರೆ ಕಬ್ಬು ಹಾಕಿದೆ, ಅದು 72 ಟನ್ ಒಂದು ಕಬ್ಬು 1 ಎಕರೆ ಕಬ್ಬಿನಲ್ಲಿ ಮಾಡಿದೆ. ಅಂದ್ರೆ ವೈಡ್ ಸ್ಪೇಸ್ 2 ಫೀಟ್ ಮೆಥಡ್ ಮಾಡಿ ಅದೊಂದು ಪ್ರಾಯೋಗಿಕವಾಗಿ. ನೀರಿನಂದು ಬಹಳ ಕಡಿಮೆ ಐತಿ. ಪ್ರಕೃತಿ ಸಾಥ್ ಕೊಡ್ಬೇಕಂದ್ರೆ ನೀರಿಲ್ಲ ಎಂದ್ರೂ ನಾವು ಬೆಳಿಬೇಕು ಹೆಂಗ ಅಂತೇಳಿ ಯೋಚನೆ. ನೀರು ಅದಕ್ಕೆ ಅಷ್ಟು ಬೇಕಾಗೇ ಇಲ್ಲ, ಅದ ನೀರದ ಅಂತ ಹೇಳಿ ಮಾಡಿದ್ರು ಅದ ಇದು ಆಗಂಗಿಲ್ಲ. ಹಂಗೇನೆ ಇಲ್ಲಿ ಬಂದು ಒಂದು ಪ್ರಯೋಗ ಮಾಡ್ಲಿಕ್ಕೆ ಹೋದೆ. ಆದ್ರೆ ಅದು ಭೂಮಿ ಇದು ಇಮಿಡಿಯೇಟ್ ಆಗಿ, ಈಗ ಆಗಲೇ ಹೇಳಿದ್ವಲ್ಲ, ಹಸು ಒಮ್ಗೆ ಹೋದ್ಕೊಳ್ಳಕ್ಕೆ ನಮ್ಮನ್ನ ಕೆತ್ತಲಾಗ ಕೈ ಹಾಕಿ ಬಿಡ್ತೈತೆ ಅದು, ಅದ್ರ ಜೊತೆಗೆ ಇರ್ಬೇಕು, ಮಾಡ್ಬೇಕು. ಹಂಗೆ ಮಾಡಿದಾಗ ಅದು ಸಾಧ್ಯ ಆಗ. ಹಂಗೆ ನಾನು ಇಲ್ಲಿ ಒಂದು ಜಮೀನು ಮಾಡಿದಾಗ, ನಮ್ಮ ಮಗನ ಜಮೀನು ಅದು ನಮ್ಮ ಕೈಗೆ ಸಾಥ್ ಕೊಟ್ಟಿಲ್ಲ ಇವತ್ತೆ. ಬಟ್ ಏನದ ಅಂದ್ರೆ ಅದ್ರ ಜೊತೆಗೆ ಇದ್ಕೊಂಡು ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ತಾ ಹೋದ್ರೆ ಅದು ಇನ್ನು ಕೆಲವು ವರ್ಷಗಳು ಬೇಕಾಗ್ತದೆ ಅದಕ್ಕೆ. ಹಂಗೆ ನಾವು ಸ್ವಲ್ಪ ಜಮೀನು ಇರ್ಲಿ, ಅದನ್ನ 1 ಎಕರೆ 5 ಎಕರೆ ಮಾಡುವುದು. ಇದ್ರಾಗ ಆಕಾಶ್ ಚೌರಾಸಿ ಅಂತೇಳಿ ಅಂಥವ್ರು ಇಂಥವ್ರು ಎಲ್ಲ ಬರ್ತದ, ಅವರೆಲ್ಲ ಮಾಡಿ ಸಾಧನೆಗಳು. ಆದ್ರೆ ಅದು ಇವಾಗೀಗ ನಮ್ಗೆ ಕಷ್ಟ ಆಗುದಿಲ್ಲ. ಅದು ಮೊದ್ಲೇಕ್ ಮಾಡೋರಿಗೆ ಕಷ್ಟ ಆಗಿರ್ತೈತೆ. ಅದು ಈ ಮಲ್ಲೇಶಪ್ಪನವರು ಅದನ್ನ ಭೂಮಿ ಹೆಂಗ್ ಫಲವತ್ತತೆ ಮಾಡ್ಬೇಕಂದ್ರೆ ಅವರಿಗೆ
ಎಷ್ಟೊಂದು ಅದನ್ನ ಎಷ್ಟು ವರ್ಷ ಆದ್ರೆ ಮಾಡ್ಯಾರ ಅವ್ರು. ಆದ್ರೆ ಈಗಿನವ್ರಿಗೆ ನಮಗೆ ಅದು ಒಂದು ತಕ್ಷಣ ಅದು ಸಿಕ್ಬಿಡ್ತೈತಿ, ಕಷ್ಟ ಫೀಡ್ ಮಾಡಿಬಿಡ್ತಾರೆ ಇಮಿಡಿಯೇಟ್, ರೆಡಿಮೇಡ್ ಫುಡ್ ಆಗ್ತದೆ. ಹಂಗಾಗಿ ನಾವು ಇದು ಸಾಧ್ಯ ಆಗ್ತದೆ. ಆದ್ರೆ ನನಗೆ ಈ ಇದರಲ್ಲಿ ಒಂದು ನಾನು ಮಾಡಿಕೊಂಡು ಅಧ್ಯಾತ್ಮ ಮತ್ತು ಕೃಷಿ ಎರಡು, ನಾನು 15 ವರ್ಷ ಋಷಿ ಪ್ರಭಾಕರ್ಜಿ ಅಂತ ಹೇಳಿ ಸಿದ್ಧ ಸಮಾಧಿ ಯೋಗ ಅಂತೇಳಿ ಒಂದು ಇಡೀ ಆಲ್ ಓವರ್ ವರ್ಲ್ಡ್, ಇಂಡಿಯಾದಾಗ ಅಷ್ಟಲ್ಲ ಹೊರಗಡೆ ಈ ದೇಶಗಳಲ್ಲಿಯೂ ಕೂಡ ಅವರು ಈ ಒಂದು ಆಧ್ಯಾತ್ಮ ಜ್ಞಾನವನ್ನು ಹಂಚಿದಂತ ಗುರುಗಳು. ಅವ್ರ ಜೊತೆಗೆ 15 ವರ್ಷ ಸೇವೆ ಮಾಡಿ ಹುಬ್ಬಳ್ಳಿ, ಧಾರವಾಡ, ಗೋಕಾಕ, ಅಥಣಿ ಹಿಂಗೆಲ್ಲ ನಾವು ಕೂಡ ಹೋಗಿ ಸೇವೆ ಮಾಡಿದ್ವಿ. ಆ ಒಂದು ಇದರಲ್ಲಿ ಆಧ್ಯಾತ್ಮ ನನಗೆ ಹೆಂಗೆ ಹೆಲ್ಪ್ ಆಗಿದೆ ಅಂದ್ರೆ, ಆಕ್ಚುಲಿ ಸರ್ ಹೇಳಿದ್ರು ಅವಾಗ 5 ಗಂಟೆಗೆ ಕೇಳಬೇಕು ಅಂತ ಕೇಳಿದ್ರು. 5 ಗಂಟೆಗೆ ಎದ್ರೆ ನಮ್ಗೆ ಟೈಮ್ ಸಾಲಂಗಿಲ್ಲ. 4 ಗಂಟೆಗೆ ಹೇಳ್ತಿರ್ತೇನೆ ನಾನು ಯೂಶಲ್ ಆಗಿ. ಏನ್ರಿ 4 ಗಂಟೆಗೆ ಎದ್ದು ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಜೊತೆಗೆ ಮುಂದಿನ ಕಾರ್ಯಕ್ರಮಗಳೆಲ್ಲ ಇವನ್ನೆಲ್ಲ ಹೋಮ ಮಾಡೋದು. ನಮ್ದು ಒಂದು ದೇವಸ್ಥಾನ ಮಾಡ್ಕೊಂಡೆ ನಾನು, ನಮ್ಮ ತೋಟದಲ್ಲೇ ಒಂದು ದೇವಸ್ಥಾನ ಮಾಡ್ಕೊಂಡೆ. ಆ ದೇವಸ್ಥಾನದ ಸೇವೆ ಮಾಡಿಕೊಂಡು ಅಲ್ಲಿಂದ ಹಸುಗಳು ಹಂಗೆ ಮುಂದೆ ಕಾರ್ಯಕ್ರಮ. ಬೆಳಗಿನ ಮಧ್ಯಾಹ್ನದ ಇದು ಹೇಳಿದ್ರು, ರೆಸ್ಟ್ ಹೇಳಿದ್ರು ಸರ್. ಮಧ್ಯಾಹ್ನದ ರೆಸ್ಟ್ ನಮ್ಗೆ ಅದು ನಮ್ಗೆ ಟೈಮ್ ಸಾಲೋದಿಲ್ಲ ಅಂದ್ರೆ ರೆಸ್ಟ್ ಯಾವಾಗ ಗೊತ್ತೇನ್ರಿ, ಒಂದ್ ಕೆಲಸ ಬಿಟ್ಟು ಇನ್ನೊಂದು ಮಾಡ್ತೀವಲ್ಲ, ಅದ ಅಲ್ಲಿ ರೆಸ್ಟ್ ಆಗೋದು. ಏನ್ರಿ ಹಂಗಿರ್ತದೆ. ನಿಮ್ಗೆ ಗೊತ್ತಾಗದೆ ಟೈಮ್ ಟೇಬಲ್ಗಿಂತ ನೀವು ಮಾಡ್ತಾ ಹೊರಂಗ ನನಗೆ ಇನ್ನೂ ಒಟ್ಟು ಹೆಚ್ಚಿಗೆ ಸಮಯ ಸಿಕ್ಕರೆ ಚಲೋ ಆಕೈತೆ, ನಿಮ್ಗೆ ಅನುಭವಕ್ಕೆ ಬರಕ್ಕೆ ಶುರು ಆಕೈತದ. ಅದನ್ನ ಮಾಡ್ರಿ. ಮುಖ್ಯವಾಗಿ ನಮ್ಗೆಲ್ಲ ಇದನ್ನೆಲ್ಲ ಮಾಡೋದು ನಾವು ಎದ್ರ ಸಲುವಾಗಿ ಅಂತಂದ್ರೆ ಕೇವಲ ಒಂದೇ ಒಂದು ಏನಪ್ಪ ಅಂದ್ರೆ, ನನ್ನ ಜೀವನದ ಕೊನೆಯವರೆಗೂ ನಮ್ಗೆಲ್ಲ ದುಡ್ಡು ಬೇಕು, ಏನ್ ಬೇಕು, ಮತ್ತೆ ದುಡ್ಡು ಬೇಕಾ, ಆರೋಗ್ಯ ಬೇಕಷ್ಟೆ. ಅದು ಒಂದ್ರ ಸಲುವಾಗಿ ನೆಮ್ಮದಿ, ಆರೋಗ್ಯ ಅದು ಬೇಕು. ಅದ್ರ ಸಲುವಾಗಿ ನಾವು ದುಡ್ಡು ಮಾಡಕ್ ಹೋಗಿ BP ರೇಸ್ ಮಾಡ್ಕೊಂಡು ದುಡ್ಡು ಇಲ್ಲ, ಬಂದ್ ದುಡ್ಡು ಎಲ್ಲ ಡಾಕ್ಟರ್ಗೆ. ಅದಾಗ್ಲಾರ್ದ ನಾವು ಆಧ್ಯಾತ್ಮವನ್ನು ಜೊತೆಗೆ ಸೇರಿಸ್ಕೊಂಡು ಕೃಷಿ ಮಾಡಿದ್ದಾದ್ರೆ ಏನ್ರಿ, ಇದೆಲ್ಲ ನನ್ನ ನೇಚರ್ ನನಗೆ ಕೊಟ್ಟೈತಂದ್ರೆ ನಾನು ನೇಚರ್ಗೆ ಏನ್ ಕೊಡ್ಬೇಕು, ಪ್ರಕೃತಿಗೆ ನಾ ಏನ್ ಕೊಡ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಅದನ್ನ ಪ್ರೆಷರ್ ಮಾಡಿಕೊಳ್ಳೋದಂಗೆ ನೀವು ಮಾಡಿದ್ರೆ ತುಂಬಾ ಆಡಾಡ್ತಾ ಅದ್ರ ಕೂಟ ಆಟ ಆಡತ್ಬೋದು ನೀವು. ಇಲ್ಲ ಇವರು ಸರ್ ಹಿಂಗ್ ಹೇಳ್ಯಾರ, ಅಪ್ಪಾಜಿ ಹಿಂಗ್ ಹೇಳಾಗತ್ತಾನ, ಇದು ಇವ್ರು ದೇವರೆಡ್ಡಿ ಸರ್ ಹಿಂಗ್ ಹೇಳತ್ತ, ಒತ್ತಡ ಆಗ್ಬಾರ್ದು. ಅದು ನಮ್ಗೇನು ಆಗ್ಬೇಕಂದ್ರೆ ಆಟ ಆಡ್ಕೊಂಡು ಅದ್ರ ಜೊತೆಗೆ ಇದ್ಕೊಂಡು ನಾನು ಕಲ್ತಿದ್ರಲ್ಲಿ ನಿಪುಣತೆಯನ್ನು ಸಾಧಿಸ್ಬೇಕು ಅನ್ನೋ ಭಾವನೆಯಿಂದ ಇದ್ರೆ ಬಹಳ ಹಗುರಾಗಿ ಆಟ ಆಡ್ಕೊಂಡಿರ್ಬೋದು. ಆಟದಾಗ ಏನಾಕತ್ ಹೇಳ್ರಿ, ಒಮ್ಮೊಮ್ಮೆ ಸೋಲು ಇರ್ತದೆ, ಗೆಲುವು. ಬರೇ ಗೆದ್ದಿದ ಆಗ್ಬಾರ್ದು. ಬರೇ ಗೆದ್ರೆ ಏನಾಗ್ತದೆ ಹೇಳ್ರಿ, ಸೋಲುದೇ ಇಲ್ಲ ಅಂದ್ರೆ ಮತ್ತೆ ದೊಡ್ಡವರು, ಹಿರಿಯರು, ಟೀಚರ್ಸು ಅಂತ ಅವ್ರೆಲ್ಲರೂ ಎದಕ್ ಬೇಕು. ಸೋತಾಗ ಇದು ಹಿಂಗಲ್ಲ ಹಿಂಗಂತ ಹೇಳಲಿಕ್ಕೆ ಅವರೆಲ್ಲ ಇರ್ತಾರೆ, ಜೊತೆಗೆ ಇರ್ತಾರೆ. ಅದಕ್ಕೇನು ಭಯ ಪಡ್ಬೇಕಾಗಿಲ್ಲ ಯಾರು. ನಾವು ಇವತ್ತು ಇಂತಿಷ್ಟೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತೆಲ್ಲ ಮಾಡ್ತಾ ನೀವು ಅವ್ರಿಗೆ ಹೇಳ್ತೀನಿ, ಸರಿ ಇನ್ನೊಂದು ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ರಿ, ಇದು ಮಾಡ್ತೀನಿ ಇನ್ನೊಂದಿಷ್ಟೇ ಅಂತೇಳಿ. ಆದ್ರೆ ನಂದು ಏನಪ್ಪಾ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ರೆ ಸಾಯಂಕಾಲ 8ವರೆಗೆ ಕ್ಲೋಸ್ ಆಗ್ಬೇಕು. 8ವರೆಗೆ ಲೈಟ್ ಏನಾಗಬೇಕು, ಕಡಿಮೆ ಆಗ್ತಾ ಬರ್ಬೇಕು. ಈ ಲೈಟ್ ಏನೈತಲ್ಲ, ಸಣ್ಣ ಲೈಟ್ ಹಚ್ಬೇಕು. ಸೂರ್ಯ ಮುಳುಗಿದ ಮ್ಯಾಗಂಕಿ ಅದು ಅವಾಗ ಹಿಂದವ್ರು ಅದನ್ನ ಮಾಡ್ತಿದ್ರು. ಅದರಲ್ಲಿ ಆಗಲೇ ಇದರಲ್ಲಿ ನಾನು ಒಂದು ಆರೋಗ್ಯದ ದೃಷ್ಟಿಯಿಂದ ಹೇಳ್ತೀನಿ, ಊಟದಲ್ಲಿ ಗ್ಯಾಪ್ಸ್ ಅಂತ ಇರ್ತದೆ, ಮಧ್ಯದಲ್ಲಿ ಇಂತಿಷ್ಟು ಗ್ಯಾಪ್ ಇರ್ಬೇಕಂತ. ಆರೋಗ್ಯದ ದೃಷ್ಟಿಯಿಂದನೂ ನೋಡ್ಬೇಕು ನಾವು. ನಮ್ಗೆ ಯಾವಾಗ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಊಟ ಮಾಡೋದು ಅದು ಅಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಬೆಳಿಗ್ಗೆ ನಮ್ಮಲ್ಲಿ ಆ ಒಂದು ಉಂಡಂತ ಪದಾರ್ಥವನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಇನ್ಸುಲಿನ್ ರಿಲೀಸ್ ಆಗೋಕ್ಕೆ ಪ್ಯಾಂಕ್ರಿಯಾ ವರ್ಕ್ ಮಾಡ್ತಾ ಇರ್ತದೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಅದಕ್ಕೆ ಸಂಬಂಧ ಇರ್ತದೆ. ಅದ್ರ ಸಲುವಾಗಿ ನಾವು ಹೆಚ್ಚು, ನೀವು ಎಷ್ಟರ ಉಂಟ್ರಿ, ಜಾಸ್ತಿ ಉಂಟ್ರಿ, ಹೊರತು ಗಂಗಾಳ ಉಂತಿರ್ಲೋ, ಯಾರು ಗಂಗಾಳ ಊಟ ಮಾಡ್ರಿ. ಯಾವಾಗ ಅಂದ್ರೆ 8ವರೆಯಿಂದ 9ವರೆ ಒಳಗೆ ಊಟ. ಟಿಫಿನ್ ಎಲ್ಲ ಇದು ಫಾರಿನರ್ಸ್ ಕಡೆಯಿಂದ ಬಂದಿದ್ದು. ನಮ್ಮ ಭಾರತೀಯ ಇದ್ರ ಪ್ರಕಾರ ಏನಿಲ್ಲ, ಅಂಬ್ಲಿ ಮಾಡ್ಕೊಂಡು ಹೊಡಿದು. ಈ ಇದು ಸಿಗ್ತಾವ ಸಿರಿಧಾನ್ಯಗಳ ಅಂಬ್ಲಿ ಅಂತ. ಇದು ಡಾಕ್ಟರ್ ಖಾದರ್ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತರ, ಅದ್ರೊಳಗೆ ಪದ್ಮಶ್ರೀ ಪ್ರಶಸ್ತಿ ಸಿಗತ್ತೆ ಅವ್ರಿಗೆ. ಏನಂದ್ರೆ ಅಂಬ್ಲಿ ಒಳಗೆ ಬ್ಯಾಕ್ಟೀರಿಯಾಸ್ ಎಲ್ಲ ಡೆವಲಪ್ ಆಗಿ ನಮ್ಮ ಕರಳಿಗೆ, ನಮ್ಮ ಆರೋಗ್ಯಕ್ಕೆ ಏನೇನ್ ಬೇಕಲ್ಲ ಆ ಬ್ಯಾಕ್ಟೀರಿಯಾಗಳು ಡಾಕ್ಟರ್ನ ಒಳಗೆ ಹಾಕ್ದಂಗೆ ಅಂತದೆ. ಅದಕ್ಕೆ ಅಂತ ಅಂಬ್ಲಿಗಳನ್ನ ಮಾಡೋದಾಗ್ಲಿ, ನಾನು ನಿಮ್ ಜೊತೆಗೆ ಇಲ್ಲಿ ಬಂದಿರ್ತೇನಲ್ಲ, ಅಂಬ್ಲಿಗಳನ್ನೆಲ್ಲ ಮಾಡೋನು. ಜೊತೆಗೆ ಈಗ ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಬೇರೆ ಯಾರು ಇರುವುದಿಲ್ಲ, ಅದಕ್ಕೆ ಲೇಬರ್ಸು ಅವರು ಯಾರು ಇರುವುದಿಲ್ಲ. ನಮ್ಮ ಮನೆಯಲ್ಲಿ ನಾನು ನಮ್ಮ ಮಿಸ್ಸಸ್ ಇಬ್ಬರೇ ಇರ್ತೀವಿ. ಬಟ್ ಅಡಿಗೆ ಯಾರು ಮಾಡ್ತಾರೆ ಹೇಳ್ರಿ? ಅಡಿಗೆ ನಾನೇ ಮಾಡ್ತೀನಿ. ನಾನು ನಮ್ಮ ಮಿಸ್ಸಸ್ ಇದ್ರೆ ಅಡಿಗೆ ನಾನೇ ಮಾಡ್ತೀನಿ. ಯಾಕಂತಂದ್ರೆ ಅವ್ರು ಕೇಳ್ತಾರ, ನೀವು ಮಾಡಿದ್ರೆ ಚೆನ್ನಾಗಾಗ್ತದೆ ಅಂತೇಳಿ.
ಯಾಕಂತಂದ್ರೆ ಅದಕ್ಕೆ ನಮ್ಗೆ ಇನ್ವಾಲ್ವ್ಮೆಂಟ್ಸ್ ಹೆಂಗ್ ಕೊಡ್ತೇವೆ ಅವರು ಮಾಡಿದ್ ಚೆನ್ನಾಗಿರ್ತದೆ ಎಲ್ಲ ಹಂಗಂತೇಳಿ ನಾ ಅಷ್ಟು ನಾನು ಮಾಡಂಗಿಲ್ಲ. ಅವ್ರು ಹೆಚ್ಚುದು ಮಾಡೋದು ಒಗ್ಗರಣೆ ಅವರು ಒಂದು ಮಾಡಿರ್ತಾರೆ, ನಾನು ಒಂದು ಅಂದ್ರೆ ಅವರು ಇವರು ಅಂತ ಭೇದ ಭಾವ ಇರೋದಿಲ್ಲ ಇದ್ರಾಗ. ಯಾರು ಬೇಕಾದ್ರೂ ಇಲ್ಲಿ ಮನಸ್ಸಿನಿಂದ ಮಾಡಿದ್ರೆ ಅದು ಅಮೃತನ ತಯಾರಾಗಿ ಹೋಗ್ತದೆ. ಅದಕ್ಕೆ ಇಲ್ಲಿ ನನ್ನ ತಾಟ್ ತೊಳೆಯೋದು ನಂದು ಕೆಲಸ ಅಲ್ಲ, ಕಸ ಹೊಡಿದ್ ನನ್ನ ಕೆಲಸ ಅಲ್ಲ. ನಾನಿಷ್ಟು ಅಡಿಗೆ ಒಳಗೆ ಜಾಸ್ತಿ ಇದು ಆಗ್ಬೇಕಾದ್ರೆ ಯಾರು ಕಾರಣ ಅಂತಂದ್ರೆ ನಮ್ಮ ತಾಯಿ ಜೊತೆಗೆ ನಾ ಹಿರಿ ಮಗ. ಬೆಳಿಗ್ಗೆದ್ದು ಹಬ್ಬ ಹುಣ್ಣಿ ಬಂದಾಗ ಸಗಣಿ ತಗೊಂಡು ಸಾರಿಸುದು, ಅಲ್ಲಿಂದ ಹಿಂಗ ಇದು ಹಿಡಿದಿದ್ರಲ್ಲ ಎತ್ತಿನ ಹೆಜ್ಜೆಗಳು ಅವೆಲ್ಲ ಅವನ್ನೆಲ್ಲ ಸುಣ್ಣ ಕಮಣ್ ಹಚ್ಚುದು, ಬಾಗಿಲಿಗೆ ಪೂಜೆ ಮಾಡುದು, ಇವೆಲ್ಲ ಅವು ಸಣ್ಣವಾಗಿದ್ದಾಗಿಂದ ಬಂದಿರೋದು. ಅದಕ್ಕೆ ನಾವು ಈ ಹಂತದಲ್ಲಿ ನಾವೇನದ ಅಂದ್ರೆ ಇದು ಕೆಲಸ ಕೆಳು ಕೀಳು ಹೆಚ್ಚಿಂದು ಅಂತೇಳಿ ಏನಿರುವುದಿಲ್ಲ. ಅದನ್ನ ನಾವೆಲ್ಲ ಕಲಿಬೇಕು. ಮಾಡ್ರಿ, ನಿಮ್ ಜೊತೆಗೆ ನಾವು ಕೂಡ ಇರ್ತೇವಿ. ಎಲ್ಲರೂ ಕೂಡಿ ಸರ್ದ ಕನಸದಲ್ಲ, ಗುರುಗಳದು ಕನಸದ, ಸರ್ದು ಕನಸದ, ಪ್ರಕೃತಿದು ಕನಸದ. ಸರ್ದು ಬಾಳ ಕನಸೈತಿ. ಪ್ರಕೃತಿದು ಹೇಳ್ತೀನಿ, ಸರ್ದು ಬಾಳ ಕನಸೈತಿ. ಆ ಕನಸನ್ನ ನನಸು ಮಾಡೋದಕ್ಕೆ ಇದರದ್ದು ಪೂರ್ತಿ ಸತ್ಯಾಂಶ ಈ ಎಲ್ಲೋ ಸ್ಟಾರ್ಟ್ ಆಗ್ಲಿದೆ ಕೃಷಿ ಆಶ್ರಮದೊಳಗೆ ಗುರುಕುಲ. ಅದಕ್ಕೆ ಮೂಲ ಕಾರಣೀಭೂತರ ಡಾಕ್ಟರ್ ನಾಗಭೂಷಣ್ ಸಾಹೇಬ್ರು. ಇದ್ರೊಳಗೆ ನಾವು ಸ್ವತಃ ಎಲ್ಲಿ ಇದ್ರು ಹೇಳೋದು. ಆಕ್ಚುಲಿ ನನಗೆ ಇವತ್ತು ಹೇಳ್ಬೇಕಂದ್ರೆ ನನಗೆ ಇಲ್ಲಿ ಬರೋದು ಪ್ರೋಗ್ರಾಮ್ ಇದು ಇಲ್ಲೇ ಇಲ್ರಿ. ನನಗೆ ಏನದ ನಿನ್ನೆ ಪರಶುರಾಮ್ ಅವ್ರಿಗೂ ಅವರು ಮಾತಾಡಿ ಮಲೇಶಪ್ಪನವ್ರ ಕಡೆ ಹೋಗ್ಬೇಕ್ರಿ ಅಂತಂದ್ರು. ನಾನು ಇಲ್ಲೇ ಒಂದ್ ಕಡೆ ಬೇರೆ ಇದು ಆಗಿದ್ದೆ. ಹಂಗಾಗಿ ಇಲ್ರಿ ಹಿಂಗಿಂಗ ಅಂತಾನು.